ಲೋಕಸಭಾ ಚುನಾವಣೆ ಗರಿಗೆದರಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ತುಟ್ಟಿ ಭತ್ಯೆ ಹೆಚ್ಚಿಸಿದೆ. ಅದರಲ್ಲೂ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ತುಟ್ಟಿ ಭತ್ಯೆ ಜೊತೆಗೆ ಮನೆ ಬಾಡಿಗೆ ಭತ್ಯೆಯನ್ನು ಹೆಚ್ಚಿಸುವ ಮೂಲಕ ಎರಡೆರಡು ಉಡುಗೊರೆ ನೀಡಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದ್ದು, ಗುರುವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರ ತುಟ್ಟಿ ಭತ್ಯೆಯನ್ನು ಶೇಕಡಾ 4ರಷ್ಟು, ಮನೆ ಬಾಡಿಗೆ ಭತ್ಯೆಯನ್ನು ಶೇಕಡಾ 3ರಷ್ಟು ಏರಿಕೆ ಮಾಡಲು ಅನುಮೋದನೆ ನೀಡಲಾಗಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು 2024ರ ಜನವರಿ 1ರಿಂದಲೇ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆ 4% ಅಂದರೆ ನೌಕರರ ಒಟ್ಟು ತುಟ್ಟಿ ಭತ್ಯೆ ಪ್ರಮಾಣ ಶೇಕಡಾ 46ರಿಂದ ಶೇಕಡಾ 50ಕ್ಕೆ ಏರಿಕೆಯಾಗಲಿದೆ. ಮಾರ್ಚ್ ತಿಂಗಳ ಅಂತ್ಯದ ವೇಳೆಗೆ ಸಂಬಳದ ಜೊತೆಗೆ ಹೆಚ್ಚುವರಿ ತುಟ್ಟಿ ಭತ್ಯೆಯೂ ಸೇರಿ ಜಮಾವಣೆಯಾಗಲಿದೆ. ಕೇಂದ್ರ ಸರ್ಕಾರದಲ್ಲಿ ಒಟ್ಟು 49,18,000 ನೌಕರರ ಜೊತೆಗೆ 67,95,000 ಪಿಂಚಣಿದಾರರಿದ್ದು, ಈ ತುಟ್ಟಿ ಭತ್ಯೆ ಹೆಚ್ಚಳದಿಂದ 12,868,72,000 ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿ ಹೊರೆಯಾಗಲಿದೆ. ಶೇಕಡಾ 50ರಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಅಂದರೆ ನೌಕರನ ವೇತನ 20,000ವಿದ್ದರೆ ಶೇಕಡಾ 50ರಷ್ಟು ಡಿಎ ಹೆಚ್ಚಳವಾಗಿ 10,000 ರೂಪಾಯಿ ಆತನ ಮೂಲ ವೇತನಕ್ಕೆ ಸೇರಿಸಲಾಗುತ್ತದೆ. ಇದರಿಂದ ಆತನ ಮೂಲ ವೇತನ 30,000ಕ್ಕೆ ಏರಿಕೆಯಾಗಲಿದೆ. ಇನ್ನು XYZ ಶ್ರೇಣಿಗಳಲ್ಲಿ ಮನೆ ಬಾಡಿಗೆ ಭತ್ಯೆಯನ್ನು ಏರಿಸಲಾಗಿದ್ದು, ಇದರಿಂದ ಕೇಂದ್ರ ಸರ್ಕಾರಕ್ಕೆ 9,000 ಕೋಟಿಗಳ ಹೆಚ್ಚುವರಿ ಹೊರೆ ಬೀಳಲಿದೆ. ಎಕ್ಸೆಸ್ ಶ್ರೇಣಿಯವರಿಗೆ 27ರಷ್ಟು ಇದ್ದ ಮನೆ ಬಾಡಿಗೆ ಭತ್ಯೆ ಶೇಕಡಾ 3ರಷ್ಟು ಹೆಚ್ಚಳ ಕಂಡು 30ಕ್ಕೆ ಏರಿಕೆಯಾಗಲಿದೆ. Y ಶ್ರೇಣಿಯವರಿಗೆ 18ರಷ್ಟು ಇದ್ದು ಶೇಕಡಾ 2ರಷ್ಟು ಹೆಚ್ಚಳವಾಗಿ ಶೇಕಡಾ 20ಕ್ಕೆ ಏರಿಕೆಯಾಗಿದೆ. ಇನ್ನು Z ಶ್ರೇಣಿಯವರಿಗೆ ಈ ಹಿಂದೆ ಇದ್ದ 9ರಷ್ಟು ಬಾಡಿಗೆ ಭತ್ಯೆ ಶೇಕಡಾ 1ರಷ್ಟು ಹೆಚ್ಚಳವಾಗಿ ಇದೀಗ ಶೇಕಡಾ 10ರಷ್ಟು ಏರಿಕೆಯಾಗಿದೆ. ಈ ಹಿಂದೆ ಅಕ್ಟೋಬರ್ ತಿಂಗಳಂದು ತುಟ್ಟಿ ಭತ್ಯೆ ಶೇಕಡಾ 42ರಿಂದ 4% ಏರಿಕೆಯೊಂದಿಗೆ 46ಕ್ಕೆ ಹೆಚ್ಚಿತ್ತು. ತದನಂತರ ಮತ್ತೆ 4% ಏರಿಕೆ ಕಂಡು ಶೇಕಡಾ 50ಕ್ಕೆ ತಲುಪಿದೆ. ಶೇಕಡಾ 50ಕ್ಕೆ ಏರಿದ ತುಟ್ಟಿ ಭತ್ಯೆಯ ಲೆಕ್ಕಾಚಾರವು ಮುಂದೆ ಶೂನ್ಯದಿಂದ ಮತ್ತೆ ಆರಂಭವಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.